ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ಅಮೃತ ಜಯರಾಮ್ ಮಾಡುವ ಪ್ರೀತಿಯ ನಮನಗಳು. ಎಲ್ರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ನಾನು ಫೇಸ್ಬುಕ್ ಲೈವ್ ಬರೋದು ಬಹಳಷ್ಟು ಕಡಿಮೆ. ಆದರೆ ಇವತ್ತು ನಾನು ಮತ್ತೆ ಫೇಸ್ಬುಕ್ ಲೈವ್ ಬರ್ತಾ ಇದ್ದೀನಿ. ವಿಚಾರ ಏನಪ್ಪ ಅಂದರೆ, ಈ ಫೇಸ್ಬುಕ್ ಲೈವ್ನ ನಾನೀಗ ಬಂದಿರತಕ್ಕಂಥ ಈ ಫೇಸ್ಬುಕ್ ಲೈವ್ ಏನಿದೆ ಇದನ್ನು ಕಿಡಿಗೇಡಿಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಯಾಕೆ ಇದನ್ನು ಕಿಡಿಗೇಡಿಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಈ ಹಿಂದೆ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಲೈವ್ ಬಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನನ್ನ ಹೆಸರನ್ನು ಬಳಸ್ಕೊಂಡು ಕೆಲವೊಂದಷ್ಟು ರಿಯಾಬು ಅಥವಾ ಆಸ್ಪತ್ರೆ, ಕೆಲವೊಂದಷ್ಟು ಸರ್ಕಾರಿ ಕಚೇರಿಗಳಲ್ಲಿ ನನ್ನ ಹೆಸರನ್ನು ಏನು ಬಳಸ್ಕೊಂಡು ಭಯಪಡಿಸ್ತಕ್ಕಂಥದ್ದು ನಡೀತಾ ಇದೆ ಅಂತ ಈ ಹಿಂದೆ ಕೂಡ ನನ್ನ ಗಮನಕ್ಕೆ ಬಂದಿತ್ತು. ಅದರ ವಿಚಾರವಾಗೂ ಕೂಡ ನಾನು ಫೇಸ್ಬುಕ್ ಲೈವ್ ಬರ್ತೀನಿ. ಆ ವಿಚಾರಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ನನ್ನ ಜನರಿಗೆ ತಿಳಿಸ್ತೀನಿ. ಯಾರೇ ಈ ರೀತಿ ನಿಮಗೆ ತೊಂದರೆ ಮಾಡಿದ ಪಕ್ಷದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡಿ. ಯಾರಿಗೂ ಹೆದರ್ಕೊಂಬೇಡಿ. ಯಾವುದೇ ಕಾರಣಕ್ಕೂ ನನ್ನ ಹೆಸರು ಹೇಳಿ ಈ ರೀತಿ ಕೆಲಸ ಮಾಡುವಂಥವ್ರು ನನ್ನ ಜೊತೆ ಯಾರೂ ಇಲ್ಲ. ಭಯಪಡಿಸ್ತಕ್ಕಂಥದ್ದು ಅಥವಾ ಅವರಿಗೇನೋ ಒಂದು ಡಿಮ್ಯಾಂಡ್ ಮಾಡೋಂಥದ್ದು, ಈ ರೀತಿ ಮಾಡೋಂಥದ್ದು ಯಾರೂ ಇಲ್ಲ. ಆದರೆ ನನಗೆ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ರೀತಿ ಕೆಲಸಗಳು ಬಹಳಷ್ಟು ನಡೀತಾ ಇದೆ. ಸ್ನೇಹಿತರೆ, ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ಇಂಥ ವಿಚಾರಗಳನ್ನು ನೇರವಾಗಿ ನನ್ನ ಗಮನಕ್ಕೆ ತಗೊಂಬನ್ನಿ. ಇಂಥ ವಿಚಾರಗಳನ್ನು ಪೊಲೀಸವರ ಗಮನಕ್ಕೆ ತಗೊಂಬನ್ನಿ. ಕಾನೂನಿನ ಅಡಿಯಲ್ಲಿ ನಾವೇನೇ ಕೆಲಸ ಮಾಡಿದ್ರೂ ಅದು ಬಹಳ ನಿಖರತೆಯಿಂದ ಕಾನೂನಿನ ಅಡಿಯಲ್ಲಿ ಆದೇಶ ಸುತ್ತೋಲೆಗಳ ಉಲ್ಲಂಘನೆ ಆಗದಂತೆ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ಅದಕ್ಕಾಗಿ ಮತ್ತೊಮ್ಮೆ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಪ್ರಾರ್ಥನೆ ಮಾಡಿ ಕೇಳೋದೇನು ಅಂತ ಅಂದರೆ, ದಯಮಾಡಿ ನನ್ನ ಹೆಸರನ್ನು ಹೇಳಿ, ನನ್ನ ವಾಹಿನಿಯ ಹೆಸರನ್ನು ಹೇಳಿ, ಅಥವಾ ನಾನು ಯಾವುದೋ ಸಂಘ ಸಂಸ್ಥೆಯಲ್ಲಿ ಇದ್ದೀನಿ ಅಂತ ಹೇಳಿ, ಅಥವಾ ನಾನು ಯಾರಿಗೋ ಸ್ನೇಹಿತೆ ಅಂತ ಹೇಳಿ, ಸಂಬಂಧಿಕರು ಅಂತ ಹೇಳಿ, ಪರಿಚಯಸ್ಥರು ಅಂತ ಹೇಳಿ ನಿಮ್ಮನ್ನು ಬೆದರಿಸುವಂಥ ಕೆಲಸಗಳು ನಡೆದರೆ ದಯಮಾಡಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ವಿಚಾರ ತಿಳಿಸಿ. ಜೊತೆಗೆ ನನಗೂ ಕೂಡ ವಿಚಾರಗಳನ್ನ ತಿಳಿಸ್ಕೊಡಿ. ಯಾಕೆ ಅಂತಂದರೆ ನಾನು ಕೂಡ ಇದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಬಹಳಷ್ಟು ಕಷ್ಟಪಡ್ತಾ ಇದ್ದೀನಿ. ಸೂಕ್ತ ದಾಖಲಾತಿಗಳ ಕೊರತೆ ಆಗ್ತಾ ಇದೆ. ಮೇಲ್ನೋಟಕ್ಕೆ ಮಾಹಿತಿಗಳು ಕಂಡು ಬರ್ತಾ ಇದೆ. ಸೂಕ್ತ ದಾಖಲಾತಿಗಳು ದೊರೆತಲ್ಲಿ ನೇರವಾಗಿ ಪೊಲೀಸ್ ಸ್ಟೇಷನಲ್ಲಿ FIR ಅನ್ನು ಮಾಡಿಸೋಂಥ ಕೆಲಸನ ನಾನು ಮಾಡ್ತೀನಿ. ಸೊ ನಿಮ್ಮ ಜೊತೆ ಖಂಡಿತ ನಾನು ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೂ ಕೂಡ ನನ್ನ ಹೆಸರನ್ನು ಹೇಳಿ ಎದುರಿಸಂಥದ್ದು ಮಾಡಿದಾಗ ದಯಮಾಡಿ ಹೆದರ್ಕೊಂಬೇಡಿ. ನೇರವಾಗಿ ನನ್ನ ಫೋನ್ ನಂಬರ್ಗೆ ಕರೆ ಮಾಡಿ ಅಥವಾ ನನ್ನ ಕಚೇರಿಗೆ ಬಂದು ನನ್ನನ್ನು ಭೇಟಿ ಮಾಡಿ ವಿಚಾರನ ನನಗೆ ತಿಳಿಸಿ. ಅಥವಾ ನೀವು ನನ್ನ ಬಳಿ ಯಾವುದಾದ್ರೂ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಥವಾ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತ ಅಂದಾಗ ನೇರವಾಗಿ ನನ್ನನ್ನೇ ಖುದ್ದು ಭೇಟಿ ಮಾಡಿ. ನನ್ನ ಪರಿಚಯಸ್ಥರನ್ನು ಭೇಟಿ ಮಾಡೋಕ್ಕೆ ಹೋಗೋಂಥದ್ದು, ಅವರು ನಿಮಗೆ ಬೇರೆ ರೀತಿ ಏನಾದರೂ ಸಮಸ್ಯೆ ಮಾಡೋಂಥದ್ದು ಖಂಡಿತ ಮಾಡ್ಕೊಬೇಡಿ. ನೇರವಾಗಿ ನನ್ನನ್ನೇ ಭೇಟಿ ಮಾಡಿ ಏನು ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ನನ್ನ ಹತ್ರನೇ ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ನನ್ನ ಹೆಸರನ್ನು ಹೇಳ್ಕೊಂಡು ಈ ರೀತಿ ಕೆಲಸ ಮಾಡ್ತಿರೋರಿಗೆ ಕಡೆಯದಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ವಾರ್ನಿಂಗನ್ನು ನಾನು ನಿಮಗೆ ಕಡೆಯದಾಗಿ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಈ ಹಿಂದೆ ಒಂದ್ಸರಿ ನಾನು ಫೇಸ್ಬುಕ್ ಲೈವ್ ಬಂದು ನನ್ನ ಹೆಸರನ್ನು ದುರುಪಯೋಗ ಮಾಡ್ಕೊಬೇಡಿ ಅಂತ ನಾನು ತಿಳಿಸಿದ್ದೆ. ಅದಾದ ಮೇಲೂ ಕೂಡ ಈ ಘಟನೆಗಳು ಮರುಕಳಿಸ್ತಾ ಇರೋದು ನನಗೆ ತುಂಬ ಬೇಸರ ಆಗಿದೆ. ನಾನು ಕಡೆಯದಾಗಿ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಏನು ನನ್ನ ಹೆಸರನ್ನು ಬಳಸ್ತಕ್ಕಂಥ ಕಿಡಿಗೇಡಿಗಳು ಇದ್ದೀರಲ್ಲ, ನೀವು ಬಹಳಷ್ಟು ಪಶ್ಚಾತ್ತಾಪ ಪಡೋಂಥ ದಿನಗಳು ನಿಮಗೆ ಎದುರಾಗುತ್ತೆ. ಕಾನೂನಿನ ಪ್ರಕಾರ ನೀವು ಬಹಳಷ್ಟು ಶಿಕ್ಷೆಗೆ ಗುರಿಯಾಗ್ತೀರ. ನಾನು ಸಮಾಜಮುಖಿಯಾಗಿ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಒಳ್ಳೆ ಸೇವೆಯನ್ನು ಸಮಾಜಕ್ಕೆ ಕೊಡಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ಆದರೆ ನೀವು ಅದನ್ನು ದುರುಪಯೋಗ ಪಡಿಸ್ಕೊತಾ ಇರೋದು ಖಂಡಿತ ನಿಮಗೆ ಒಳ್ಳೆಯದಲ್ಲ. ಮುಂದಿನ ದಿನಗಳಲ್ಲಿ ಬಹಳಷ್ಟು ನೀವು ಅನುಭವಿಸಬೇಕಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವು ಸ್ನೇಹಿತರು ನನಗೆ ಕರೆ ಮಾಡಿ ಕೇಳಿರೋಂಥದ್ದು, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ. ಖಂಡಿತ ಹೌದು. ಆದರೆ ರಿಯಾಬ್ಗಳಂತಹ ಒಂದು ಏನು ದಂಧೆ ಅಂತ ನಾನು ಕರಿತೀನಿ, ಅಥವಾ ಕೆಲವೊಂದಷ್ಟು ಅಕ್ರಮಗಳನ್ನು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಾ.
ಅದೇ ರೀತಿಯಾಗಿ ಮತ್ತೊಂದು ಅಕ್ರಮದ ಜೊತೆಗೆ ನಾನು ನಿಮ್ಮ ಮುಂದೆ ಬರೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಅದರ ಅಧ್ಯಯನದಲ್ಲಿ ನಾನು ನಿರತರಾಗಿರೋದ್ರಿಂದ ನಿಮ್ಮ ಜೊತೆ ನಾನು ಸಂಪರ್ಕದಲ್ಲಿರೋದು ಬಹಳಷ್ಟು ಕಡಿಮೆ ಆಗಿದೆ. ಸೊ ಅದನ್ನೇ ಅಡ್ವಾಂಟೇಜ್ ಆಗಿ ಪಡ್ಕೊಂಡು ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದೆಯಾ ಅನ್ನೋದು ಕೂಡ ಆಶ್ಚರ್ಯ ತರ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಈ ಬೆಂಗಳೂರಿನಲ್ಲಿ ಕೆಲವೊಂದು ಭಾಗಗಳಲ್ಲಿ ಉದ್ಯೋಗವನ್ನು ಅರಸಿ ನಮ್ಮ ಬೆಂಗಳೂರಿಗೆ ಹೊರ ರಾಜ್ಯಗಳಿಂದ ಹೆಣ್ಣು ಮಕ್ಕಳು ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. ಬಡತನದ ಕಾರಣದಿಂದನೋ ಅಥವಾ ಅವರಿಗೆ ಏನೋ ಒಂದು ಸಮಸ್ಯೆಗಳು ಅಥವಾ ಅವ್ರ ಜೀವನದಲ್ಲಿ ಕಷ್ಟಕರವಾಗಿರೋದ್ರಿಂದನೋ ಯಾವುದೋ ಒಂದು ಕಾರಣದಿಂದ ಬೆಂಗಳೂರನ್ನು ಅರಸಿ ಉದ್ಯೋಗಗಳಿಗೆ ಬರ್ತಾ ಇದ್ದಾರೆ, ಎಸ್ಪೆಷಲಿ ಹೆಣ್ಣು ಮಕ್ಕಳು. ಇಂಥ ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸೋಂಥದ್ದು, ದಿಕ್ಕು ತಪ್ಪಿಸೋಂಥದ್ದು, ಅವರ ಜೀವನವನ್ನು ನಾಶ ಮಾಡುವಂತಹ ಕೆಲಸಗಳು ಕೆಲವೊಂದು ಭಾಗಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಇದರ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ನಾನು ಅವರ ಗಮನಕ್ಕೆ ತಗೊಂಬಂದಿದ್ದೀನಿ, ದೂರುಗಳನ್ನು ದಾಖಲು ಮಾಡಿದ್ದೀನಿ. ಸರಿಸುಮಾರು ಹಾಗೆ ದೂರು ದಾಖಲಾಗಿ 8ರಿಂದ 9 ದಿನಗಳಾಗಿದೆ. ಒಳ್ಳೆಯ ಉತ್ತರದ ನಿರೀಕ್ಷೆಯಲ್ಲೂ ಕೂಡ ನಾನಿದ್ದೀನಿ. ಅನೇಕ ಹೆಣ್ಣು ಮಕ್ಕಳ ಜೀವನವನ್ನು ಕಾಪಾಡುವಂಥ ಕೆಲಸದಲ್ಲಿ ನಾನು ನಿರತವಾಗಿದ್ದೀನಿ. ಸದ್ಯದಲ್ಲೇ ಆ ಕೆಲಸ ಏನಾಗ್ತಾ ಇದೆ ನಮ್ಮ ಬೆಂಗಳೂರಿನಲ್ಲಿ, ಉದ್ಯೋಗ ಅರಸಿ ಬರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವ ರೀತಿ ನಾಶ ಆಗ್ತಾ ಇದ್ದಾರೆ, ಅದೆಲ್ಲವನ್ನು ಸವಿಸ್ತಾರವಾಗಿ ನಿಮ್ಮ ಮುಂದೆ ನಾನು ಇಡ್ತೀನಿ. ನನ್ನ ಈ ಕೆಲಸ ಕಾರ್ಯಗಳಿಗೆ ನಿಮ್ಮೆಲ್ಲರ ಪ್ರೀತಿ, ಶುಭ ಹಾರೈಕೆ ಯಾವಾಗೂ ಇರುತ್ತೆ ಅಂತ ನಾನು ಬಯಸ್ತೀನಿ. ಜೊತೆಗೆ ಇರಲಿ, ನಿಮ್ಮ ಆಶೀರ್ವಾದ ಕೂಡ ನನಗಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಡೆಯದಾಗಿ ಮತ್ತೊಮ್ಮೆ ಕಿಡಿಗೇಡಿಗಳಿಗೆ ಹೇಳ್ತಾ ಇದ್ದೀನಿ, ಬಹಳ ತಪ್ಪು ಮಾಡ್ತಾ ಇದ್ದೀರಾ. ನನ್ನ ಹೆಸರನ್ನು ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊತಾ ಇರೋದು ನಿಮಗೆ ಒಳ್ಳೆಯದಲ್ಲ. ನಾನು ತುಂಬ ಪ್ರೀತಿಯಿಂದ ಈ ಮಾತುಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಪ್ರೀತಿನ ಇಷ್ಟೇ ಕೋಪವಾಗಿ ಕೂಡ ನೀವು ಮುಂದೆ ನೋಡ್ತೀರಾ. ನನ್ನ ಹೆಸರನ್ನು ಬಳಸ್ಕೊಂಡು ನೀವು ಮಾಡ್ತಾ ಇರೋ ಕೆಟ್ಟ ಕೆಲಸಗಳಿಗೆ ಇವತ್ತೇ ಈ ಕ್ಷಣನೇ ನೀವು ಅದನ್ನು ಕೈ ಬಿಟ್ಟರೆ ಭಾಳ ಒಳ್ಳೆಯದು. ಇಲ್ಲ ಅಂದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪಶ್ಚಾತ್ತಾಪ ಪಡ್ತೀರಾ. ದಯಮಾಡಿ ಅಂಥ ಕೆಲಸಗಳನ್ನು ನಿಲ್ಲಿಸಿ ಮಾಡಬೇಡಿ. ನಾನು ಸಮಾಜಮುಖಿಯಾಗಿ ಮಾಡ್ತಾ ಇರೋ ಈ ಕೆಲಸಗಳಿಗೆ ಸಾಧ್ಯವಾದರೆ ಸಹಕಾರ ಕೊಡಿ. ಇಲ್ವಾ ದಯಮಾಡಿ ನನ್ನ ಹೆಸರನ್ನು ಬಳಸೋದನ್ನು ನಿಲ್ಲಿಸಿ. ಇತ್ತೀಚಿನ ದಿನಗಳಲ್ಲಿ ಒಂದು ವಿಚಾರ ಬರ್ತಿದೆ, ಏನಾದರೂ ವಿಚಾರ ಇದ್ದರೆ ನನ್ನ ಹತ್ರನೇ ಬಗೆಹರಿಸ್ಕೊಳ್ಳಿ. ಅಮೃತ ಜಯರಾಮ್ ಏನಾದರೂ ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟರೆ ಇದು ನಿಲ್ಲೋದಿಲ್ಲ, ಆಮೇಲೆ ಮುಂದೆ ನೀವು ಬಹಳ ಅನುಭವಿಸ್ತೀರಾ ಅಂತ ಎದುರಿಸಿರೋ ಘಟನೆಗಳು ಕೂಡ ನನ್ನ ಗಮನಕ್ಕೆ ಬಂದಿದೆ. ಪಾಪ ಎದುರುಕೊಂಡಿರೋ ವ್ಯಕ್ತಿಗಳ ಹತ್ರ ದಾಖಲಾತಿಗಳಿಲ್ಲ, ವಿಚಾರ ತಿಳಿಸ್ತಾ ಇದ್ದಾರೆ, ಆದರೆ ಅವ್ರ ಹತ್ರ ಯಾವುದೇ ದಾಖಲಾತಿಗಳಿಲ್ಲ. ಹಾಗಾಗಿ ನಾನು ಸುಮ್ಮನೆ ಇದ್ದೀನಿ. ಒಂದೇ ಒಂದು ದಾಖಲಾತಿ ಏನಾದರೂ ನನ್ನ ಕೈಗೆ ಸಿಕ್ಕಿ ಬಿತ್ತು ಅಂತಂದರೆ ನಿಮ್ಮ ಪರಿಸ್ಥಿತಿ ಬಹಳಷ್ಟು ಹೀನಾಯವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯಮಾಡಿ ಇಂಥ ಕೆಲಸನ ಯಾರೂ ಮಾಡಬೇಡಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸದೇ ಇರೋದಕ್ಕೆ ಕಾರಣ ಒಂದು ಅಕ್ರಮ ನಡೀತಾ ಇದೆ. ಒಂದು ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಹೆಣ್ಣು ಮಕ್ಕಳ ಜೀವನ ನಾಶ ಮಾಡ್ತಿರ್ತಕ್ಕಂಥ ಕೆಲಸ ನಡೀತಾ ಇದೆ, ಇದರ ವಿಚಾರವಾಗಿ ಅಧ್ಯಯನ ನಡೆಸ್ತಾ ಇದ್ದೆ. ಸೊ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕೂಡ ಕಲೆ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಕಮಿಷನರ್ಗಿರ್ಬೋದು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ವಿಚಾರಗಳನ್ನು ಆಲ್ರೆಡಿ ಗಮನಕ್ಕೆ ತೊಗೊಂಬಂದಿದ್ದೀನಿ, ದೂರುಗಳನ್ನು ದಾಖಲು ಮಾಡಿದ್ದೀನಿ. ಸದ್ಯದಲ್ಲೇ ಅದು ಒಂದು ಒಳ್ಳೆ ಫಲ ಕೊಡುತ್ತೆ. ಅನೇಕ ಹೆಣ್ಣು ಮಕ್ಕಳ ಜೀವನ ಇದರಿಂದ ಈ ಕೆಟ್ಟ ಕೋಪದಿಂದ ಒಳ್ಳೆ ದಾರಿಗೆ ಬಂದು ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಇದ್ದೀನಿ. ಈ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಿಮ್ಮ ಪ್ರೀತಿಯ ಅಮೃತ ಜಯರಾಮ್.